ಸ್ನೇಹಿತರೆ, ಇತಿಹಾಸವನ್ನು ತಿಳಿದುಕೊಳ್ಳುವುದು ನಮ್ಮ ಜವಾಬ್ದಾರಿ. ಯಾವಾಗ ನಾವು ಈ ಭೂಮಿಯ ಇತಿಹಾಸವನ್ನು ಹಾಗೆ ಈ ಭೂಮಿಯ ಮೇಲೆ ನಡೆದ ಘಟನೆಗಳ ಇತಿಹಾಸವನ್ನು ತಿಳಿದುಕೊಳ್ಳುತ್ತೇವೆಯೋ ಅಷ್ಟು ಬೇಗ ನಮಗೆ ಅದರ ಮೌಲ್ಯ ಏನು ಎಂದು ಗೊತ್ತಾಗುತ್ತದೆ. ಹಾಗಾಗಿ ಮೊದಲು ನಮ್ಮ ಭೂಮಿಯ ಮೇಲೆ ಈ ಜೀವಿ ಇರದ ಕಾಲದಿಂದ ಮನುಷ್ಯನ ಹುಟ್ಟುವರೆಗೂ ಹಾಗೆ ಮನುಷ್ಯ ಹುಟ್ಟಿದ ನಂತರ ಇಲ್ಲಿಯವರೆಗೂ ಮೊತ್ತವನ್ನು ತಿಳಿದುಕೊಳ್ಳೋಣ. ಇನ್ನು ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಇಟ್ಟುಕೊಳ್ಳಿ. ಮನುಷ್ಯನ ಹುಟ್ಟಿಗೆ ಬಹಳ ಥಿಯರಿಗಳಿವೆ, ಆದರೆ ಸೈಂಟಿಫಿಕ್ ಆಗಿ ಪ್ರೂವ್ ಆದ ಥಿಯರಿ ಬಹಳ ಚಾರ್ಲ್ಸ್ ಡಾರ್ವಿನ್. ಇವರು ಬರೆದ ದ ಆರಿಜಿನ್ ಆಫ್ ಸ್ಪೀಶೀಸ್ ಪುಸ್ತಕದಲ್ಲಿ ನೇಚರ್ ಸೆಲೆಕ್ಷನ್ ಥಿಯರಿ, ಮಾನವ ಪರಿಣಾಮ ಹೇಗಿತ್ತು ಎಂದು ಪ್ರಪಂಚಕ್ಕೆ ತೋರಿಸಿ ಹೇಳಿದ ಪ್ರಮುಖ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 1809 ಫೆಬ್ರವರಿ 12ರಂದು ಜನಿಸಿದರು. ಚಾರ್ಲ್ಸ್ ಡಾರ್ವಿನ್ ಅನ್ನು ಅವರ ತಂದೆ ವೈದ್ಯನನ್ನಾಗಿ ಮಾಡಬೇಕೆಂದು ಬಯಸಿದರು. ಆದರೆ ಇವರು ಮರಗಳು, ಕೀಟಗಳನ್ನು ಹಿಡಿದು ತಿರುಗಾಡುತ್ತಿದ್ದರು. ಆದ್ದರಿಂದ ಇವನು ನಮ್ಮ ಕುಟುಂಬದ ಮಾನವನ್ನು ಕಳೆಯುತ್ತಿದ್ದಾನೆ ಎಂದು ನಿತ್ಯವೂ ಮಗ ಡಾರ್ವಿನ್ ಮೇಲೆ ತಂದೆ ಕೋಪಗೊಳ್ಳುತ್ತಿದ್ದರು. ಕೊನೆಗೆ 1859ರಲ್ಲಿ ಮಾನವಾಳಿಯ ಹುಟ್ಟು ಪರಿಣಾಮ ಹೇಗೆ ನಡೆಯಿತು ಎಂದು ಹೇಳುವ ಸಿದ್ಧಾಂತವನ್ನು ಕಂಡುಹಿಡಿದರು. ಆದರೆ ಬಹಳಷ್ಟು ಜನರಿಗೆ ಮನುಷ್ಯರು ಕೋತಿಗಳಿಂದ ಬಂದರು ಎಂದು ಅಂದುಕೊಳ್ಳುತ್ತಾರೆ. ಆದರೆ ಕೋತಿಯಿಂದ ಮನುಷ್ಯ ಬರಲಿಲ್ಲ. ಚಿಂಪಾಂಜಿಗಳು, ಗೊರಿಲ್ಲಾಗಳು, ಕೋತಿಗಳು, ಮನುಷ್ಯರು ಇವರ ಪೂರ್ವಿಕರು ಒಬ್ಬರೇ. ಅಂದರೆ ಇವರೆಲ್ಲರೂ ಒಂದು ಜೀವಿಯಿಂದ ಬಂದವರೇ. ಆ ಜೀವಿ ಈಗ ಬದುಕಿಲ್ಲ. ಆದರೆ ಬಹಳಷ್ಟು ಜನರಿಗೆ ಒಂದು ಡೌಟ್ ಇರುತ್ತದೆ, ಯಾಕೆ ಮನುಷ್ಯರು, ಚಿಂಪಾಂಜಿಗಳು, ಕೋತಿಗಳು ಆ ಜೀವಿಯಿಂದ ಬಂದರು ಎಂದು. ಅದನ್ನು ತಿಳಿದುಕೊಳ್ಳುವ ಮುಂಚೆ ಭೂಮಿಯ ಮೇಲೆ ಮನುಷ್ಯರು ಹೇಗೆ ಬಂದರು ಎಂದು ತಿಳಿದುಕೊಳ್ಳೋಣ. ಭೂಮಿ ಹುಟ್ಟಿ ಈಗ 470 ಕೋಟಿ ವರ್ಷಗಳಾದವು. ಅಪ್ಪಟ್ಟು ಭೂಮಿ ಈಗಿರುವಂತೆ ಇರಲಿಲ್ಲ, ಸಂಪೂರ್ಣ ವಿಭಿನ್ನವಾಗಿ ಇತ್ತು. ಸುಮಾರು 10 ಕೋಟಿ ವರ್ಷಗಳ ಹಿಂದಿಯವರೆಗೂ ಭೂಮಿಯ ಮೇಲೆ 7 ಖಂಡಗಳು ಒಟ್ಟಿಗೆ ಸೇರಿಕೊಂಡಿದ್ದವು. ಭೂಮಿಯ ಮೇಲಿನ ಭಾಗವೆಲ್ಲ ಒಂದು ಕವಚದಂತೆ ಸೇರಿಕೊಂಡಿತ್ತು. ಇದು 66 ಕಿಲೋಮೀಟರ್ ದಪ್ಪದೊಂದಿಗೆ 6378 ಕಿಲೋಮೀಟರ್ ವಿಸ್ತಾರದಲ್ಲಿತ್ತು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಆದರೆ ಈ ಕವಚ ಅಸಮತಲವಾಗಿ ಇದ್ದು ಎತ್ತರದ ಪ್ರದೇಶಗಳು, ಆಳವಾದ ಪ್ರದೇಶಗಳೊಂದಿಗೆ ಇತ್ತು. ಭೂಮಿಯ ಮೇಲಿರುವ ಖಾಲಿ ಸ್ಥಳದಲ್ಲಿ ಮೊದಲು ಹೈಡ್ರೋಜನ್, ಹೀಲಿಯಂ, ನೈಟ್ರೋಜನ್ ವಾಯುಗಳು ಇದ್ದವು. ಈ ಕವಚದ ಭಾಗದಲ್ಲಿ ಕಾರ್ಬನ್, ಕಬ್ಬಿಣ ಇದ್ದವು. ಆದರೆ ಈ ಕವಚದ ಒಳಗೆ 6000 ಡಿಗ್ರಿ ಸೆಲ್ಸಿಯಸ್ ಉಷ್ಣದೊಂದಿಗೆ ಲಾವಾ ಇತ್ತು. ಅಪ್ಪುಡಪ್ಪುಡು ಅಗ್ನಿಪರ್ವತಗಳು ಸ್ಫೋಟಿಸುತ್ತಾ ಇದ್ದವು. ಮೊದಲಲ್ಲಿ ಸಮುದ್ರಗಳು ಇರಲಿಲ್ಲ. ಭೂಮಿಯ ಮೇಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ವಾಯುಗಳು ಸೇರಿ ನೀರಿನ ಆವಿ ಅಣುಗಳಾಗಿ ಮಾರ್ಪಟ್ಟವು. ಆ ನೀರು ಕೆಲವು 1000 ವರ್ಷಗಳವರೆಗೂ ಮಳೆಯ ನೀರಾಗಿ ಭೂಮಿಯ ಮೇಲೆ ಬಿದ್ದು ಆಳವಾದ ಪ್ರದೇಶಗಳಿಗೆ ಸೇರಿದವು. ಅವೆಲ್ಲ ತುಂಬಿ ಈಗಿನ ಸಮುದ್ರಗಳಾದವು. ಅದು ಈಗಿನ 350 ಕೋಟಿ ವರ್ಷಗಳ ಹಿಂದಿನ ಪರಿಸ್ಥಿತಿ. ಅಪ್ಪಟ್ಟು ಭೂಮಿಯ ಮೇಲೆಯೋ ಸಮುದ್ರದಲ್ಲೋ ಒಂದು ಜೀವಿಯೂ ಇರಲಿಲ್ಲ. ಆದರೆ ಭೂಮಿಯ ಮೇಲೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರಿನಲ್ಲಿ ಕಾಂಪೌಂಡ್ ಆಗಿ ರೂಪುಗೊಂಡಿತು. ಹಾಗೆ ಕಾರ್ಬನ್ ಮತ್ತು ಹೈಡ್ರೋಜನ್ ಸೇರಿ ಮೀಥೇನ್, ನೈಟ್ರೋಜನ್ ಮತ್ತು ಹೈಡ್ರೋಜನ್ ಸೇರಿ ಅಮೋನಿಯಾ, ಹೀಗೆ ಅನೇಕ ಕಾಂಪೌಂಡ್ಗಳು ರೂಪುಗೊಂಡವು. ಅಪ್ಪಟ್ಟು ಭೂಮಿಯ ಮೇಲೆ ಓಝೋನ್ ಪದರ ರೂಪುಗೊಂಡಿರಲಿಲ್ಲ. ಹೀಗಾಗಿ ಸೂರ್ಯನಲ್ಲಿರುವ ಅಲ್ಟ್ರಾವೈಲೆಟ್ ಕಿರಣಗಳು, ಮಳೆಯ ಸಮಯದಲ್ಲಿ ಬರುವ ಮಿಂಚುಗಳು, ಅತ್ಯಧಿಕ ವೋಲ್ಟೇಜ್ ಹೊಂದಿರುವ ವಿದ್ಯುತ್ ಕಾರಣದಿಂದ ಮೇಲಿನ ಕಾಂಪೌಂಡ್ ವಸ್ತುಗಳಿಂದ ಅಮಿನೋ ಆಸಿಡ್ಗಳು ರೂಪುಗೊಂಡವು ಎಂದು ಓಪನ್ ವಿಜ್ಞಾನಿ ಘೋಷಿಸಿದರು. ಆದರೆ ಕಾಲಕ್ರಮೇಣ ಈ ಅಮಿನೋ ಆಸಿಡ್ಗಳಿಂದ ಪ್ರೋಟೀನ್ಗಳು, ಪ್ರೋಟೀನ್ಗಳಿಂದ ಕೊಲಾಯ್ಡ್ ಕಾಂಪ್ಲೆಕ್ಸ್ ವಸ್ತುಗಳು, ಅವುಗಳಿಂದ ಹೀಗೆ ಜೀವ ಪದಾರ್ಥ ರೂಪುಗೊಂಡಿತು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಆದರೆ ಈ ಪ್ರಕ್ರಿಯೆಯೆಲ್ಲ ಸಮುದ್ರದಲ್ಲೇ ನಡೆಯಿತು. ಆದರೆ ಬಹಳಷ್ಟು ಜನರು ಓಪ್ರನ್ ಥಿಯರಿಯನ್ನು ಒಪ್ಪಿಕೊಳ್ಳಲಿಲ್ಲ. ಅప్పుడు ಮಿಲ್ಲರ್ ಎಂಬ ವಿಜ್ಞಾನಿ ಇದನ್ನು ಲ್ಯಾಬ್ನಲ್ಲಿ ಪರೀಕ್ಷಿಸಿದರು. ಹೇಗೆಂದರೆ 350 ಕೋಟಿ ವರ್ಷಗಳ ಹಿಂದಿನ ವಾತಾವರಣ ಪರಿಸ್ಥಿತಿಯನ್ನು ಮಿಲ್ಲರ್ ಪ್ರಯೋಗದೊಂದಿಗೆ ಸೃಷ್ಟಿಸಿದರು. ಅప్పుడు ಎಲ್ಲರೂ ನಂಬಲು ಪ್ರಾರಂಭಿಸಿದರು. ನಿಖರವಾಗಿ 250 ಕೋಟಿ ವರ್ಷಗಳ ಹಿಂದೆ ಆ ಏಕಕಣ ಜೀವಿಗಳು ಕ್ರಮೇಣ 2 ಕಣಗಳ ಜೀವಿಗಳಾಗಿ ಅವು ಕ್ರಮೇಣ ಪರಿಣಾಮಗೊಂಡವು ಎಂಬುದು ಚಾರ್ಲ್ಸ್ ಡಾರ್ವಿನ್ ಥಿಯರಿ. ಇವರು ಇದನ್ನು ಕಂಡುಹಿಡಿಯಲು ಬಹಳ ಕಷ್ಟಪಟ್ಟರು. ಇವರು 1831ರಲ್ಲಿ ಬೀಗಲ್ ಎಂಬ ಹಡಗಿನಲ್ಲಿ ಹೊರಟು ಸುಮಾರು ಪ್ರಪಂಚವನ್ನೇ ಸುತ್ತಾಡಿದರು. ವಿವಿಧ ದ್ವೀಪಗಳಲ್ಲಿ ದೊರೆತ ವಿವಿಧ ರೂಪದ ಮನುಷ್ಯರ ಎಲುಬುಗಳನ್ನು, ಫಾಸಿಲ್ಗಳನ್ನು ಸಂಗ್ರಹಿಸಿದರು. ಫಾಸಿಲ್ಗಳು ಎಂದರೆ ಕಲ್ಲುಗಳ ಮಧ್ಯೆ ಸಿಕ್ಕಿಹಾಕಿಕೊಂಡ ಪ್ರಾಣಿಗಳ ಅಸ್ಥಿಪಂಜರಗಳು. ಆದರೆ ನಿಮಗೆ ಕಲ್ಲುಗಳ ಮಧ್ಯೆ ಈ ಎಲುಬುಗಳು ಹೇಗೆ ಹೋದವು ಎಂಬ ಸಂದೇಹ ಬಂದಿರಬಹುದು.
ನಾವು ಮುಂಚೆ ಹೇಳಿಕೊಂಡಂತೆ ಒಂದು ಕಾಲದಲ್ಲಿ ಭೂಮಿ 7 ಖಂಡಗಳು ಒಟ್ಟಿಗೆ ಸೇರಿಕೊಂಡು ಒಂದು ಕವಚದಂತೆ ಇತ್ತು. ಈ ಕವಚದ ವಸ್ತು ಪದರಗಳಾಗಿ ಇರುತ್ತದೆ. ಪದರಗಳ ಕೆಳಗಿರುವ ಲಾವಾ ಕಾರಣದಿಂದ ಸ್ವಲ್ಪವೇ ಚಲಿಸುತ್ತಾ ಇರುತ್ತದೆ. ಹೀಗೆ ಚಲಿಸಿ 7 ಖಂಡಗಳಾದವು. ನೀವು ಒಮ್ಮೆ ವರ್ಲ್ಡ್ ಮ್ಯಾಪ್ ಅನ್ನು ಸರಿಯಾಗಿ ಪರಿಶೀಲಿಸಿ. ಆ ವರ್ಲ್ಡ್ ಮ್ಯಾಪ್ ಅನ್ನು ಜೆರಾಕ್ಸ್ ಮಾಡಿಸಿ ಅದರಲ್ಲಿ ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ ಭಾಗಗಳನ್ನು ಕತ್ತರಿಸಿ ಆ 2 ತುಂಡುಗಳನ್ನು ಸೇರಿಸಿ ನೋಡಿ. ಅವು ಗ್ಯಾಪ್ ಇಲ್ಲದೆ ಚೆನ್ನಾಗಿ ಸೇರಿಕೊಳ್ಳುತ್ತವೆ. ಆದರೆ ಅప్పుడు ಮಳೆಗಳೊಂದಿಗೆ ಪ್ರವಾಹಗಳು ಬಂದಾಗ ಆ ಪ್ರವಾಹಗಳು ಬಹಳ ಪ್ರಾಣಿಗಳನ್ನು ಸಾಯಿಸಿ ಪ್ರವಾಹದ ನೀರಿನೊಂದಿಗೆ ಭೂಮಿಯ ಮೇಲಿರುವ ಮಣ್ಣಿನೊಂದಿಗೆ ಸೇರಿ ನದಿಯಲ್ಲಿ ಹರಿದು ಸಮುದ್ರದ ಕೆಳಭಾಗಕ್ಕೆ ಸೇರುತ್ತದೆ. ಈಗ ಕೆಳಗಿರುವ ಪದರ ಗಟ್ಟಿಯಾಗುತ್ತದೆ. ಹೀಗೆ ಕ್ರಮೇಣ ಅದು ಕಲ್ಲಂತಾಗುತ್ತದೆ. ಆ ಪದರಗಳ ಮಧ್ಯೆ ಪ್ರಾಣಿಗಳ ಅಸ್ಥಿಪಂಜರಗಳು ಸಿಕ್ಕಿ ಹಾಕಿಕೊಂಡು ಹಾಳಾಗದೆ ಅದೇ ರೂಪದಲ್ಲಿ ಉಳಿಯುತ್ತದೆ. ಕೆಲವು ಕೋಟಿ ವರ್ಷಗಳ ನಂತರ ಭೂಮಿಯ ಪದರಗಳ ಚಲನೆಯ ಕಾರಣದಿಂದ ಸಮುದ್ರದ ಕೆಳಭಾಗದ ಗಟ್ಟಿಯಾದ ಭಾಗ ಮೇಲಕ್ಕೇರಿದಾಗ ಪ್ರಾಣಿಯ ಅವಶೇಷವೂ ಮೇಲಕ್ಕೆ ಬಂದು ಸಂಶೋಧಕರ ಅಗತಗಳಲ್ಲಿ ಬಯಲಾಗುತ್ತದೆ. ಹೀಗೆ ಡಾರ್ವಿನ್ 1831ರಿಂದ 1836ರವರೆಗೂ 5 ವರ್ಷಗಳ ಕಾಲ ಅನೇಕ ದೇಶಗಳನ್ನು ಸುತ್ತಾಡಿದರು. ತಾವು ಸಂಗ್ರಹಿಸಿದ ಎಲುಬುಗಳನ್ನು, ಫಾಸಿಲ್ಗಳನ್ನು ಪೆಟ್ಟಿಗೆಗಳಲ್ಲಿ ತುಂಬಿ ಸಮಯಕ್ಕೆ ಸರಿಯಾಗಿ ಹಿಂದಿರುಗುವ ಹಡಗುಗಳ ಮೂಲಕ ಇಂಗ್ಲೆಂಡ್ಗೆ ಕಳುಹಿಸಿದರು. ಹೀಗೆ ಕಳುಹಿಸಿದವು ಕೆಲವು ಲಾರಿಗಳ ಸರಕುಗಳಾದವು. 1836ರಲ್ಲಿ ಇಂಗ್ಲೆಂಡ್ ತಲುಪಿ ಅವೆಲ್ಲವನ್ನೂ ಪರಿಶೀಲಿಸಿ ಸಂಶೋಧನೆ ಮಾಡಿ ನೇಚರ್ ಸೆಲೆಕ್ಷನ್ ಥಿಯರಿಯನ್ನು ಬರೆದರು. ಇವರ ಥಿಯರಿಯನ್ನು ಅರ್ಥ ಮಾಡಿಕೊಳ್ಳಲು ನಾವೊಂದು ಉದಾಹರಣೆ ನೋಡೋಣ. ಯಾವುದಾದರೂ ಒಂದು ಮರವನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ ಹುಣಸೆ ಮರವನ್ನು ತೆಗೆದುಕೊಳ್ಳಿ. ಹಾಗೆ ನೆಲದ ಮೇಲಿರುವ ಹುಲ್ಲಿನ ಸಸ್ಯವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಯಾವುದು ಬಲಿಷ್ಠವು ಎಂದರೆ ನಾವು ಹುಣಸೆ ಮರ ಎಂದು ಹೇಳುತ್ತೇವೆ. ಆದರೆ ಒಂದು ದೊಡ್ಡ ಗಾಳಿ ಬಂದರೆಂದುಕೊಳ್ಳಿ. ಆ ಗಾಳಿಯ ಪ್ರಭಾವಕ್ಕೆ ಯಾವುದು ಬಿದ್ದು ಹೋಗುತ್ತದೆ? ಹುಣಸೆ ಮರ. ಮರಿ ಹುಲ್ಲಿನ ಸಸ್ಯ ಏನಾಗುತ್ತದೆ? ಗಾಳಿಗೆ ಬದಿಗೆ ಬಾಗುತ್ತದೆ ಮತ್ತೆ ನೇರವಾಗಿ ನಿಲ್ಲುತ್ತದೆ. ಇಲ್ಲಿ ಬಲಿಷ್ಠವಾಗಿರುವ ಹುಣಸೆ ಮರಕ್ಕಿಂತ ಶಕ್ತಿಶಾಲಿ ಹುಲ್ಲಿನ ಸಸ್ಯ ನಿಂತಿದೆ. ಅಂದರೆ ವಾತಾವರಣಕ್ಕೆ ಅನುಕೂಲವಾಗಿ ಬದಲಾಗುತ್ತಾ ಇರುವವು ಭೂಮಿಯ ಮೇಲೆ ಉಳಿಯುತ್ತವೆ. ಪರಿಸ್ಥಿತಿಗಳಿಗೆ ಅನುಕೂಲವಾಗಿ ಬದಲಾಗದವು ಅಂತರಿಸುತ್ತವೆ. ಅವು ಭೂಮಿಯ ಮೇಲೆ ಹೆಚ್ಚು ದಿನಗಳು ಬದುಕಲಾರವು. ಯಾವುದು ಪ್ರಕೃತಿಗೆ ಅನುಕೂಲವಾಗಿ ಬದಲಾಗುತ್ತವೆಯೋ ಅವು ಜೀವನವನ್ನು ಮುಂದುವರಿಸಬಲ್ಲವು. ಸಮುದ್ರದಲ್ಲಿರುವ ಜೀವಿಗಳು ಈಗಿನ 40 ಕೋಟಿ ವರ್ಷಗಳ ಹಿಂದೆ ಮೀನುಗಳಾಗಿ ಪರಿಣಾಮಗೊಂಡವು. ಸಮುದ್ರದ ದಡದಲ್ಲಿರುವ ನಾಚು ಸಸ್ಯಗಳು ಅಲೆಗಳಿಂದ ಭೂಮಿಯ ಮೇಲೆ ಬಂದಾಗ ಅವು ನೀರಿಗಾಗಿ ಭೂಮಿಯೊಳಗೆ ತಮ್ಮ ದೇಹದ ಭಾಗವನ್ನು ವಿಸ್ತರಿಸುವುದನ್ನು ಅಭ್ಯಾಸ ಮಾಡಿಕೊಂಡವು. ಹೀಗೆ ವಿಸ್ತರಿಸಿದ ಭಾಗಗಳೇ ಬೇರುಗಳು. ಹೀಗೆ ಬೇರುಗಳನ್ನು ಭೂಮಿಯೊಳಗೆ ವಿಸ್ತರಿಸಿ ನೀರನ್ನು ಗ್ರಹಿಸುವುದನ್ನು ಕಲಿತ ನಂತರ ಅವು ನೀರಿನ ಬಳಿಯಿಂದ ಎಷ್ಟು ದೂರವಾದರೂ ಬದುಕಬಲ್ಲವಾದವು. ಹೀಗೆ ಕ್ರಮೇಣ ಅವು ಅಭಿವೃದ್ಧಿಗೊಂಡು ಈಗಿನ 36 ಕೋಟಿ ವರ್ಷಗಳ ಹಿಂದೆ ಈಗಿನ ಮರಗಳಾಗಿ ಪರಿಣಾಮಗೊಂಡವು. ಸುಮಾರು 4 ಕೋಟಿ ವರ್ಷಗಳ ಹಿಂದೆ ಕೀಟಗಳು ಅವತರಿಸಿದವು. 1 ಕೋಟಿ ವರ್ಷಗಳ ಹಿಂದೆ ಕೆಲವು 100 ಕೋಟಿ ಜಾತಿಗಳು ಈ ಭೂಮಿಯ ಮೇಲೆ ಇದ್ದವು. ಆದರೆ ಇವುಗಳಲ್ಲಿ ಒಂದು ರೂಪದ ಬಾಲವಿಲ್ಲದ ಕೋತಿಗಳೂ ಒಂದು. ಕಾಲಕ್ರಮೇಣ ಇವುಗಳಿಂದ ಈಗ ಇರುವ ಕೋತಿಗಳು, ಚಿಂಪಾಂಜಿಗಳು, ಗೊರಿಲ್ಲಾಗಳು ಹಾಗೆ ಒಂದು ರೂಪದ ಕೋತಿಯಂತಿರುವ ಜೀವಿ ಬಂದರು. ಆ ಜೀವಿ ಹೋಮೋ ಸೇಪಿಯನ್ಸ್ ಆಗಿ ಪರಿಣಾಮಗೊಂಡು ಈಗಿನ 44 ಲಕ್ಷ ವರ್ಷಗಳ ಹಿಂದೆ ಮನುಷ್ಯರಾಗಿ ಪರಿಣಾಮಗೊಂಡವು. ಈ ಜೀವಿಗಳು ಆಫ್ರಿಕಾದಲ್ಲಿದ್ದವು. ಈಗಿನ ಸುಮಾರು ಕೋಟಿ ವರ್ಷಗಳ ಹಿಂದೆ ಭೂಮಿಯ ಉತ್ತರ ಭಾಗದಲ್ಲಿ ಮತ್ತೊಂದು ಹಿಮಯುಗ ಬಂದಿತು. ಮರಗಳೆಲ್ಲ ಹಿಮದಿಂದ ತೇವವಾಗಿ ನೀರು ಹೆಚ್ಚಾಗಿ ಬಹುಪಾಲು ಸತ್ತು ಹೋದವು. ಅದರಿಂದ ಮರಗಳ ಮೇಲೆ ವಾಸಿಸುತ್ತಿದ್ದ ಕೋತಿ ಜಾತಿಗಳೆಲ್ಲ ಮರಗಳಿಂದ ಕೆಳಗಿಳಿದು ನೆಲದ ಮೇಲೆ ಬರಬೇಕಾದ ಪರಿಸ್ಥಿತಿ ಬಂದಿತು. ಅವುಗಳಿಗೆ ತಿನ್ನಲು ಮರದ ಮೇಲೆ ಒಂದು ಹಣ್ಣೂ ಇರಲಿಲ್ಲ. ಆದರೆ ಮುಂಚೆ ನಾವು ಹೇಳಿಕೊಂಡ ಆ ಜೀವಿ ಮರಗಳಿಂದ ಕೆಳಗಿಳಿದು ಮೈದಾನ ಪ್ರದೇಶಕ್ಕೆ ಬಂದು ಹಸಿವು ನೀಗಿಸಿಕೊಳ್ಳಲು ಕಲ್ಲುಗಳ ಮಧ್ಯೆ ಮರೆಯಾಗಿರುವ ಇಲಿಗಳು, ಅಳಿಲುಗಳು, ಹಲ್ಲಿಗಳು ಮುಂತಾದ ಸಣ್ಣ ಸಣ್ಣ ಪ್ರಾಣಿಗಳನ್ನು ಕೊಂದು ಅವುಗಳನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಂಡವು. ಹೀಗೆ ಸಣ್ಣ ಪ್ರಾಣಿಗಳನ್ನು ತಿನ್ನುತ್ತಾ ಆ ಜಾತಿಯ ಕೋತಿಗಳು ಭೂಮಿಯ ಮಧ್ಯರೇಖಾ ಪ್ರದೇಶದ ಕಡೆಗೆ ಪ್ರಯಾಣ ಮಾಡಿದವು. ಇದೊಂದು ದೀರ್ಘ ಯಾತ್ರೆ. ಈ ಯಾತ್ರೆಯಲ್ಲಿ ಮೈದಾನ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದ ಈ ಕೋತಿಗಳಿಗೆ ಮರದ ಮೇಲಿರುವಷ್ಟು ರಕ್ಷಣೆ ಇರಲಿಲ್ಲ.
ಇವುಗಳ ಮೇಲೆ ಯಾವುದಾದರೂ ಪ್ರಾಣಿ ದಾಳಿ ಮಾಡುತ್ತಿತ್ತು. ಅದಕ್ಕಾಗಿ ಇವು ಹಿಂದಿನ ಕಾಲುಗಳ ಮೇಲೆ ನಿಂತು ಮುಂಭಾಗದ ಕಾಲುಗಳನ್ನು ಸ್ವಲ್ಪ ಮೇಲೆತ್ತಿ ಸುತ್ತಲೂ ನೋಡಿಕೊಳ್ಳುತ್ತಿದ್ದವು. ಯಾವುದಾದರೂ ಪ್ರಾಣಿ ಇವುಗಳ ಮೇಲೆ ದಾಳಿ ಮಾಡಲು ನೋಡುತ್ತಿದೆಯೇ ಇಲ್ಲವೇ ಎಂದು ನೋಡಿಕೊಳ್ಳುತ್ತಿದ್ದವು. ಮತ್ತೆ 4 ಕಾಲುಗಳ ಸ್ಥಿತಿಗೆ ಬರುತ್ತಿದ್ದವು. ಹೀಗೆ ಹಿಂದಿನ ಕಾಲು ಮೇಲೆ ನಿಂತಾಗ ಯಾವುದಾದರೂ ಶತ್ರು ಬಂದರೆ ಮುಂಭಾಗದ ಕಾಲಿನಿಂದ ಯಾವುದಾದರೂ ಕಲ್ಲನ್ನೋ ಕೋಲನ್ನೋ ಹಿಡಿದು ದಾಳಿ ಮಾಡಲು ಪ್ರಾರಂಭಿಸಿದವು. ಹೀಗೆ ಕ್ರಮೇಣ ಕೆಲವು ಲಕ್ಷ ವರ್ಷಗಳ ಕಾಲಾವಧಿಯಲ್ಲಿ ಸಂಪೂರ್ಣವಾಗಿ ಹಿಂದಿನ ಕಾಲು ಮೇಲೆ ನಿಲ್ಲುವಂತೆ ಅವು ಪರಿಣಾಮಗೊಂಡವು. ಇವುಗಳ ಮುಂಭಾಗದ ಕಾಲು ಬೆರಳು ಕಲ್ಲನ್ನೋ ಕೋಲನ್ನೋ ಹಿಡಿಯಲು ಸುಲಭವಾಗಿ ಸ್ವಲ್ಪ ಬೆಳೆದು ಉಳಿದ 4 ಬೆರಳುಗಳು ವಿರುದ್ಧ ದಿಕ್ಕಿನಲ್ಲಿ ಮುಂದಕ್ಕೆ ಸಾಗಿದವು. ಆ ರೀತಿಯಲ್ಲಿ 4 ಕಾಲುಗಳ ಜೀವಿಯಿಂದ 2 ಕಾಲುಗಳ ಮೇಲೆ ಸಂಪೂರ್ಣವಾಗಿ ನಿಂತದು. ಆದರೆ ನಮ್ಮ ಡಿಎನ್ಎ ಚಿಂಪಾಂಜಿಗಳ ಡಿಎನ್ಎಗೆ 98% ಹೊಂದಿಕೊಳ್ಳುತ್ತದೆ. ಆದರೆ ಅప్పుడు ಆದಿಮಾನವರ ಮುಖಕ್ಕೂ ಈಗ ನಮ್ಮ ಮುಖಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ. ಮೆದುಳು ಸಣ್ಣದಾಗಿ ಬಾಯಿ ದೊಡ್ಡದಾಗಿ ಇರುತ್ತದೆ. ಅప్పుడు ಅವರು ಕಚ್ಚಾ ಮಾಂಸವನ್ನು ತಿನ್ನುತ್ತಿದ್ದರು. ಅದಕ್ಕಾಗಿ ಅವರ ಬಾಯಿಗೆ ಹೆಚ್ಚು ಕೆಲಸ ಬೀಳುತ್ತಿತ್ತು. ಕಚ್ಚಾ ಮಾಂಸ ಬಹಳ ಗಟ್ಟಿಯಾಗಿರುವುದರಿಂದ ಅದನ್ನು ಹೆಚ್ಚು ಸಮಯ ನಮಲಬೇಕಾಗುತ್ತಿತ್ತು. ಅದರಿಂದ ಅಪ್ಪುಟ್ಟು ಅನುಕೂಲಕ್ಕೆ ಅವರ ಬಾಯಿ ದೊಡ್ಡದಾಗಿತ್ತು. ಆದರೆ ಕಚ್ಚಾ ಮಾಂಸದಲ್ಲಿ ಪೋಷಕಾಂಶಗಳು ಕಡಿಮೆ ಇರುವುದರಿಂದ ಮೆದುಳಿಗೆ ಬೇಕಾದ ಪೋಷಕಾಂಶಗಳು ಅಷ್ಟಲ್ಲ, ಸಣ್ಣದಾಗಿತ್ತು. ಅಪ್ಪಟ್ಟು ನಮ್ಮ ಭೂಮಿಯನ್ನು ಆಸ್ಟರಾಯ್ಡ್ಗಳು ಹೆಚ್ಚಾಗಿ ಡಿಕ್ಕಿ ಹೊಡೆಯುತ್ತಿದ್ದವು. ಹೀಗೆ ಒಮ್ಮೆ ನಡೆದ ದೊಡ್ಡ ಡಿಕ್ಕಿಯಿಂದ ದೊಡ್ಡ ಅರಣ್ಯಗಳು ಸುಟ್ಟು ಹೋದವು. ಆ ಅರಣ್ಯಗಳಲ್ಲಿರುವ ಪ್ರಾಣಿಗಳು ಸತ್ತು ಹೋದವು. ಆ ಸಮಯದಲ್ಲಿ ಆಹಾರ ಸಿಗದ ಆದಿಮಾನವರು ಸುಟ್ಟು ಸತ್ತ ಪ್ರಾಣಿಗಳ ಮಾಂಸವನ್ನು ತಿಂದರು. ಅದು ಅವರಿಗೆ ಬಹಳ ಇಷ್ಟವಾಯಿತು. ಆ ಕ್ಷಣದಿಂದಲೇ ಕಚ್ಚಾ ಮಾಂಸ ಬೇಡ, ಸುಟ್ಟ ಮಾಂಸ ತಿನ್ನಬೇಕು ಎಂಬ ಆಲೋಚನೆ ಪ್ರಾರಂಭವಾಯಿತು. ಆದರೆ ಬೆಂಕಿಯನ್ನು ಹೇಗೆ ತರುವುದು ಎಂದು ಅವರಿಗೆ ಗೊತ್ತಿರಲಿಲ್ಲ. ಮುಂಚೆ ದೊಡ್ಡ ಪ್ರಾಣಿಗಳಿಂದ ರಕ್ಷಣೆಗಾಗಿ ಕಲ್ಲುಗಳೊಂದಿಗೆ ಆಡುತ್ತಿರುವಾಗ ಒಮ್ಮೆ ಬೆಂಕಿ ಹುಟ್ಟಿತು. ಹೀಗೆ ಬೆಂಕಿಯನ್ನು ಸೃಷ್ಟಿಸುವುದು, ಅದನ್ನು ನಿಯಂತ್ರಿಸುವುದು ಅವರು ಕಲಿತರು. ಆನಂತರ ಬೇಟೆಯಾಡಿದ ಮಾಂಸವನ್ನು ಸುಟ್ಟು ತಿನ್ನಲು ಪ್ರಾರಂಭಿಸಿದರು. ಸುಟ್ಟ ಮಾಂಸದಲ್ಲಿ ಕಚ್ಚಾ ಮಾಂಸಕ್ಕಿಂತ ಹೆಚ್ಚು ಪೋಷಕಾಂಶಗಳಿರುವುದರಿಂದ ಮೆದುಳು ನಿಧಾನವಾಗಿ ಬೆಳೆಯಲು ಪ್ರಾರಂಭವಾಯಿತು. ಹಾಗೆ ಹೆಚ್ಚು ನಮಿಲುವ ಅಗತ್ಯ ಕಡಿಮೆಯಾದುದರಿಂದ ಬಾಯಿಯ ಗಾತ್ರ ಕ್ರಮೇಣ ಸಣ್ಣದಾಯಿತು. ಹೀಗೆ ಸಾವಿರಾರು ವರ್ಷಗಳಲ್ಲಿ ಮೆದುಳು ಬೆಳೆದು ಮುಖಾಕೃತಿ ಬದಲಾಯಿತು. ಈ ಮೊತ್ತ ಪರಿಣಾಮ ಮೊದಲು ಆಫ್ರಿಕಾದಲ್ಲೇ ನಡೆಯಿತು. ಅಲ್ಲಿಂದ ನಮ್ಮ ಪೂರ್ವಿಕರು ಇತರ ಪ್ರದೇಶಗಳಿಗೆ ವಲಸೆ ಹೋದರು. ಅದಕ್ಕೆ ಆಫ್ರಿಕಾದಲ್ಲಿ ಈಗಲೂ ಕೆಲವು ಗಿರಿಜನ ಜಾತಿಗಳು ಪಾಶವೀಯ ಜೀವನ ಶೈಲಿಯಲ್ಲೇ ಇವೆ. ಕೆಲವು ದ್ವೀಪಗಳಲ್ಲಿ ಈಗಲೂ ಅವರು ಬಟ್ಟೆಯಿಲ್ಲದೆ ಬೇಟೆಯ ಮೇಲೆ ಆಧಾರಿತರಾಗಿ ಬದುಕುತ್ತಿದ್ದಾರೆ. ಹೋಮೋಸೇಪಿಯನ್ ಸಂಪೂರ್ಣವಾಗಿ ಆಧುನಿಕ ಮನುಷ್ಯನಾಗಿ ಮಾರ್ಪಾಡಾಗಲು ಲಕ್ಷಾಂತರ ವರ್ಷಗಳು ಬೇಕಾಯಿತು. ಅವರು ಬದಲಾವಣೆಗಳ ಆಧಾರದಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟರು. ಮೊದಲು 2 ಕಾಲುಗಳ ಮೇಲೆ ನಡೆಯಲು ಪ್ರಾರಂಭಿಸಿದ ಜೀವಿಯನ್ನು ಹೋಮೋ ಹಬಿಲಿಸ್ ಎಂದರು. ಇವು ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಬದುಕಿದವು. ಸರಾಸರಿ ಎತ್ತರ 140 ಸೆಂಟಿಮೀಟರ್. ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡಿ ಬದುಕುತ್ತಿದ್ದವು. ಆನಂತರ ಬಂದ ಜಾತಿ ಹೋಮೋ ಎರೆಕ್ಟಸ್. ಇಲ್ಲಿಂದಲೇ ಮನುಷ್ಯನ ಮೆದುಳಿನಲ್ಲಿ ಸ್ಪಷ್ಟ ಬದಲಾವಣೆಗಳು ಪ್ರಾರಂಭವಾದವು. ಇವುಗಳಿಗೆ ಬಲಿಷ್ಠ ಕಂಡರಗಳು, ನಮ್ಮಂತಹ ಹಲ್ಲುಗಳು ಇದ್ದವು. ಬೆಂಕಿಯ ಬಳಕೆ, ಸುಟ್ಟ ಮಾಂಸ ತಿನ್ನುವುದು ಈ ಹಂತದಲ್ಲೇ ಪ್ರಾರಂಭವಾಯಿತು. ಕೆಲವು 1000 ವರ್ಷಗಳ ನಂತರ ಹೋಮೋ ನಿಯಾಂಡರ್ಥಾಲ್ ಅಭಿವೃದ್ಧಿಗೊಂಡವು. ಇವು ಸುಮಾರು 23,000 ವರ್ಷಗಳವರೆಗೂ ಬದುಕಿದವು. ಇವುಗಳ ಎಲುಬುಗಳು ಪ್ರಪಂಚದಾದ್ಯಂತ ಸುಮಾರು 70 ಪ್ರದೇಶಗಳಲ್ಲಿ ಸಿಕ್ಕಿವೆ. ಆನಂತರ ಇವುಗಳಿಂದ ಪರಿಣಾಮಗೊಂಡ ಜಾತಿಯೇ ಹೋಮೋಸೇಪಿಯನ್ಸ್, ಅಂದರೆ ಈಗ ನಾವೆಲ್ಲರೂ. ಒಂದು ಜಾತಿಯಿಂದ ಮತ್ತೊಂದು ಜಾತಿಯಾಗಿ ಮಾರ್ಪಾಡಾಗಲು ಲಕ್ಷಾಂತರ ವರ್ಷಗಳು ಬೇಕಾಯಿತು. ಈ ಪರಿಣಾಮ ಸಿದ್ಧಾಂತವನ್ನು ನಂಬುವವರೂ ಇದ್ದಾರೆ, ನಂಬದವರೂ ಇದ್ದಾರೆ. ಆದರೆ ಇದಕ್ಕೆ ಬೆಂಬಲವಾಗಿ ಅನೇಕ ಶಾಸ್ತ್ರೀಯ ಆಧಾರಗಳಿವೆ. ಅಪ್ಪಟ್ಟು ಅನೇಕ ಕೋತಿ ಜಾತಿಗಳಿದ್ದವು. ಅವುಗಳಲ್ಲಿ ಪರಿಸ್ಥಿತಿಗಳಿಗೆ ಅನುಕೂಲವಾಗಿ ಬದಲಾಗದ ಬಹಳ ಜಾತಿಗಳು ಅಂತರಿಸಿದವು. ಅನುಕೂಲ ಲಕ್ಷಣಗಳನ್ನು ಹೊಂದಿರುವ ಜಾತಿಗಳು ಮಾತ್ರ ಅವುಗಳನ್ನು ತಮ್ಮ ತಲೆಮಾರುಗಳಿಗೆ ನೀಡುತ್ತಾ ಕೊನೆಗೆ ಮನುಷ್ಯನಾಗಿ ಪರಿಣಾಮಗೊಂಡವು. ಅದಕ್ಕೆ ಪ್ರಕೃತಿಗೆ ಅನುಕೂಲವಾಗಿ ಬದಲಾದ ಜೀವಿಗಳು ಮಾತ್ರ ಈಗಲೂ ಬದುಕುತ್ತಿವೆ. ಈಗ ಬಹಳಷ್ಟು ಜನರಿಗೆ ಬರುವ ಪ್ರಶ್ನೆ, ಈಗಿನ ಕೋತಿಗಳು ಯಾಕೆ ಇನ್ನೂ ಕೋತಿಗಳಂತೆಯೇ ಇವೆ? ಅಪ್ಪಟ್ಟು ಅವು ಆಹಾರ ಸಮೃದ್ಧಿವಾಗಿರುವ ಪ್ರದೇಶಗಳಲ್ಲಿ ಬದುಕಿದವು. ಅವುಗಳಿಗೆ ಬದುಕಲು ದೊಡ್ಡ ಬದಲಾವಣೆಗಳು ಅಗತ್ಯ ಬರಲಿಲ್ಲ. ಅದಕ್ಕೆ ಅವು ದೊಡ್ಡದಾಗಿ ಪರಿಣಾಮಗೊಳ್ಳದೆ ಅದೇ ರೂಪದಲ್ಲಿ ಮುಂದುವರೆದವು. ಇದೇ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ತಿಳಿದುಕೊಂಡೆವು. ಏನಾದರೂ ಡೌಟ್ಗಳಿದ್ದರೆ ಕಾಮೆಂಟ್ಗಳಲ್ಲಿ ಕೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಆನ್ ಮಾಡಿ.